ಹಾಂ, ಪ್ರಚಾರ ಬಂದು ಮುಂಚೆ ಬಂದಿದ್ವಿ ಸಾಕು ಸರಿ. ಈಗ ಪ್ರಥಮ ಬಾರಿಗೆ ಬಂದಿದ್ದೀವಿ. ಮತ್ತು ಎಲ್ಲ ಹಳ್ಳಿಗೆ ವಿಸಿಟ್ ಮಾಡೋದು ನಮ್ಮ ಕರ್ತವ್ಯ, ಡ್ಯೂಟಿ. ಮತದಾರರಿಗೆ ಕಾನೂನು ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಎಲ್ಲ ಹೋಗ್ತಾರೆ. ಇಲ್ಲೇ ಬಂದ್ವಿ. ಈಗ ವಿದ್ಯುತ್ ಸಹಕಾರ ಚುನಾವಣೆ ಸಲುವಾಗಿ ರಿಯಾಕ್ಷನ್ ಹೇಗಿದೆ ಎಲ್ಲ? ಅದನ್ನು ನೀವು ಸರ್ವೆ ಮಾಡಬೇಕು. ನೀವು ಜನರಿಗೆ ಕೇಳಬೇಕು ಅವ್ರ ಅಭಿಪ್ರಾಯ. ನಾವು ಓಟಗಾರ ಅವ್ರ ಅಭಿಪ್ರಾಯ ಕೇಳಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾವು ಗೆಲ್ತೀವಿ ಅಂತ ಅಷ್ಟು ಹೇಳ್ಬೋದು. ಕೆಲವೊಂದು ಕಡೆ ಏನಂತಂದರೆ ವಾಕ್ ಸಮರ ಜೋರಾಗಿ ನಡೀತಾ ಇದೆ. ಮೊನ್ನೆ ಕೂಡ ಒಂದು ರಮೇಶ್ ಕತ್ತಿಯವರ ಭಾಷಣದಲ್ಲಿ ಹೇಳಿದ್ರು, ಏನಂತಂದರೆ ಗೋಕಾಕ್ ಹೆಂಗಾಗಿದೆ ಅಂತಂದರೆ ಒಂದು ಮಾದಕ ವಸ್ತುಗಳ ಕೇಂದ್ರ ಆಗಿದೆ ಅಂತ ಆರೋಪ ಮಾಡ್ತಾರೆ. ಅದನ್ನ ಈ ಊರಾಗ ಅಡ್ಡಾಡಿ ಕೇಳಲ್ಲ ಅದಟ್ಟು. ಇಲ್ಲ ಸರ್, ಈ ಊರಾಗ ನೀವು ಅಡ್ಡಾಡಿ ಕೇಳಬೇಕು. ಅವ್ರು ಈ ಥರ ಹೇಳ್ತಾರೆ. ಅವ್ರು ಹೇಳೋದಕ್ಕೆ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ರಿಸರ್ಚ್ ಮಾಡಬೇಕು. ಈ ಊರಾಗ ಅಡ್ಡಾಡಿ ಸಂಜೆ ಮಟ್ಟಕ್ಕಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಇನ್ನು ಕೆಲವೊಂದಷ್ಟು ವಿಚಾರಕ್ಕೆ ಮೊನ್ನೆ ನೀವು ಹೇಳಿದ್ರಿ, ರಮೇಶ್ ಕತ್ತಿ ಅಂತಂದರೆ ಭಾಷಣ ಮಾಡೋಕ್ಕೆ ಚೂರು ಅದಾರ ಅಂತ ಹೇಳಿದ್ರಿ. ಅದೇ ವಿಚಾರವನ್ನು ತೊಗೊಂಡು ಏನು ಹೇಳಿದಾರೆ ಅಂತಂದರೆ ಅವ್ರು ಹೇಗಿದ್ದಾರೆ ಅಂತಂದರೆ ಜನರ ಭೂಮಿ ಬರ್ಸ್ಕೊಳ್ತಾರೆ, ಅದಕ್ಕೆ ಚೂರು ಇದ್ದಾರೆ ಹಾಗಿದೆ. ಅದು ಜನ ಹೇಳ್ಬೇಕು. ನಾವು ಹೇಳಿದ್ರೆ ಅವ್ರು ಹೇಳಿರಲ್ಲ. ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ನಾವು ಆರೋಪ ಮಾಡ್ತೀವಿ, ಅವರು ಮಾಡ್ತಾರೆ. ಜನ ಅಭಿಪ್ರಾಯ ಭಾಳ ಮುಖ್ಯ. ನಮ್ಮ ಭಾಷೆನೂ ಮುಖ್ಯ ಅಲ್ಲ. ಸೊ ನೀವು ಜನರನ್ನು ಕೇಳಿದ್ರೆ ಅಲ್ಲಿ ಇದಕ್ಕೆ ನಿಜವಾದ ಉತ್ತರ ನಿಮಗೆ ಅಲ್ಲಿ ಸಿಗ್ತದೆ. ಅಂದರೆ ಯಾರು ಹೇಗಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ. ಜನರನ್ನೇ ಕೇಳಿದ್ರೆ ಈಗ ನಾವು ಹೇಳಿದ್ರೆ ನಮ್ಮ ಪುರ ಹೇಳೋರು, ಅವ್ರು ಹೇಳಿದ್ರೆ ಅವ್ರ ಪುರ ಹೇಳೋರು. ಅವ್ರು ನೀವು ನೇರವಾಗಿ ಅಂದರೆ ನೀವು ಎಲ್ಲ ಕಡೆ ಊರುಗಳ ಸರ್ವೆ ಮಾಡಿದ್ರೆ ಅದಕ್ಕೆ ಸ್ಪಷ್ಟ ಮಾಹಿತಿ ಸಿಗುತ್ತೆ. ಓಕೆ ಸರ್, ಸ್ಥಳೀಯ ಮುಖಂಡರು ಸರ್, ಉತ್ತಮ್ ಪಾಟೀಲ್ ಆಗ್ಬೋದು, ವೀರಕುಮಾರ್ ಪಾಟೀಲ್ ಅವ್ರು ನಿಮ್ಗೆ ಯಾರನ್ನೂ ಬೆಳೆಸ್ತಾ ಅದೆಲ್ಲ ಅವ್ರು ಎಷ್ಟು ಜನ ಬೆಳಿತಾರೆ